ನಮಸ್ಕಾರ. ಇವತ್ತು ನಾನು ಗೃಹ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂತಹ ಗುಪ್ತಚರ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಸಂಪೂರ್ಣ ಡೀಟೇಲ್ ನೋಟಿಫಿಕೇಶನ್ ಅನ್ನು ನಾನು ಇಲ್ಲಿ ಓದಿ ತಿಳಿಸ್ತೀನಿ. ಈ ಒಂದು ಹುದ್ದೆಗಳಿಗೆ 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೂ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಫಸ್ಟ್ ಆಫ್ ಆಲ್ ಎಸ್.ಐ.ಬಿ ಅಂದ್ರೆ ಸಬ್ಸಿಡರಿ ಇಂಟೆಲಿಜೆನ್ಸ್ ಬ್ಯೂರೋ. ನಮ್ಮ ಕರ್ನಾಟಕಕ್ಕೆ ಬರ್ತಕ್ಕಂಥ ಎಸ್.ಐ.ಬಿ ಯಾವುದು ಅಂದ್ರೆ ಬೆಂಗಳೂರು ಎಸ್.ಐ.ಬಿ. ಇಲ್ಲಿ ನೋಡಿ ಲ್ಯಾಂಗ್ವೇಜ್ ಆರ್ ಡೈಎಲೆಕ್ಟ್ ಅಂತ ಹೇಳಿ ಇಂಪಾರ್ಟೆಂಟ್, ಇದು ಸ್ವಲ್ಪ ನೆನ್ಪಿಡಿ. ಕನ್ನಡ, ತುಳು, ಬಿಯರಿ, ಬೇರೆ ಭಾಷೆಗೆ ಬ್ಯಾರಿ ಭಾಷೆ ಅಂತ ಕೂಡ ಕರೀತಾರೆ ನೋಡ್ರಿ, ಆ ಭಾಷೆ, ಮತ್ತು ಕೊಂಕಣಿ ಮತ್ತು ನವಾಯತಿ. ಇಷ್ಟು ಲ್ಯಾಂಗ್ವೇಜ್ಗಳಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ನಿಮಗೆ ಓದೋಕೆ, ಬರೆಯೋಕೆ, ಮಾತನಾಡೋಕೆ ಬರ್ತಿದ್ರೆ ನೀವು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು. ಪೋಸ್ಟ್ ಡೀಟೇಲ್ಸ್ ನೋಡೋದಾದ್ರೆ ಯು.ಆರ್ ಕ್ಯಾಟಗರಿದವರಿಗೆ ಅಂದ್ರೆ ಜನರಲ್ ಕ್ಯಾಟಗರಿದವರಿಗೆ 109 ವೇಕೆನ್ಸಿ ಇವೆ. ಒ.ಬಿ.ಸಿ 31, ಎಸ್.ಸಿ 32, ಎಸ್.ಟಿಗೆ 12, ಇ.ಡಬ್ಲ್ಯೂ.ಎಸ್ ಕ್ಯಾಟಗರಿದವರಿಗೆ 20. ಟೋಟಲ್ ನಮ್ಮ ಒಂದು ಕರ್ನಾಟಕ ಎಸ್.ಐ.ಬಿಗೆ ಟೋಟಲ್ 204 ವೇಕೆನ್ಸಿಗಳು ಖಾಲಿ ಇವೆ. ಆಲ್ ಓವರ್ ಇಂಡಿಯಾ ಇಂದ ನೋಡಿದ್ರೆ ಎಲ್ಲ ಸ್ಟೇಟ್ ವೈಸ್ ನೋಡಿದ್ರೆ 4987 ವೇಕೆನ್ಸಿಗಳು ಖಾಲಿ ಇವೆ. ಪೋಸ್ಟ್ ಹೆಸರು ನೋಡೋದಾದ್ರೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಆರ್ ಎಕ್ಸಿಕ್ಯೂಟಿವ್. ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಅನ್ನ ಇನ್ವೈಟ್ ಮಾಡಿದ್ದಾರೆ. ಇದು ಒಂದು ಗ್ರೂಪ್ ಸಿ ಪೋಸ್ಟ್ ಆಗಿದ್ದು ಪೇ ಲೆವೆಲ್ 3 ಅಂದ್ರೆ ನಿಮ್ಮ ಒಂದು ಬೇಸಿಕ್ ಸ್ಯಾಲರಿ ಬಂದು 21,700 ರೂಪಾಯಿಂದ ಸ್ಟಾರ್ಟ್ ಆಗಿ ಎಲ್ಲ ಅದರ್ ಟಿ.ಎ.ಡಿ.ಎ ಅಲವೆನ್ಸ್ ಎಲ್ಲ ಸೇರಿಸಿ 69,100 ತನಕ ನಿಮ್ಮ ಸ್ಯಾಲರಿ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ 10th ಕಂಪ್ಲೀಟ್ ಆಗಿದ್ರೆ ನೀವು ಅಪ್ಲೈ ಮಾಡಬಹುದು. ಆಲ್ ಓವರ್ ಇಂಡಿಯಾದಿಂದ ಮೇಲ್ ಫಿಮೇಲ್ ಯಾರೇ ಇದ್ರೂ ಅಪ್ಲೈ ಮಾಡಬಹುದು, ಏನೂ ಇಲ್ಲಿ ರೆಸ್ಟ್ರಿಕ್ಷನ್ಸ್ ಇಲ್ಲ. ನೆಕ್ಸ್ಟ್ ಡೊಮಿಸೈಲ್ ಸರ್ಟಿಫಿಕೇಟ್ ಅಂದ್ರೆ ನೀವು ಯಾವ ಒಂದು ಎಸ್.ಐ.ಬಿ ಇಂದ ಅಪ್ಲೈ ಮಾಡ್ತಾ ಇದ್ದೀರಲ್ಲ ಅಥವಾ ಯಾವ ಒಂದು ಎಸ್.ಐ.ಬಿಗೆ ಅಪ್ಲೈ ಮಾಡ್ತಾ ಇದ್ದೀರಲ್ಲ ಆ ಒಂದು ರಾಜ್ಯದ ಒಂದು ಡೊಮಿಸೈಲ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಡೊಮಿಸೈಲ್ ಸರ್ಟಿಫಿಕೇಟ್ ಅಂದ್ರೆ ವಾಸಸ್ಥಳ ಪತ್ರ ನಿಮ್ಮ ಹತ್ರ ಇದ್ರೆ ನೀವು ಅಪ್ಲೈ ಮಾಡಬಹುದು, ಇಲ್ಲಾಂದ್ರೆ ಅಪ್ಲೈ ಮಾಡೋಕೆ ಬರೋದಿಲ್ಲ. ನೆಕ್ಸ್ಟ್ ಥರ್ಡ್ ಒನ್ ನಾಲೆಜ್ ಆಫ್ ಎನಿ ಒನ್ ಆಫ್ ದ ಲ್ಯಾಂಗ್ವೇಜ್ ಅಂದ್ರೆ ನೀವು ಆಲ್ರೆಡಿ ನೋಡಿದ್ರಲ್ಲ ಅಲ್ಲಿ ಮೇಲೆ ಲ್ಯಾಂಗ್ವೇಜಸ್ಗಳಲ್ಲಿ ಅದರಲ್ಲಿ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ನಿಮಗೆ ಬರ್ತಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ನೋಡಿ ಏಜ್ ಲಿಮಿಟ್ ಮಿನಿಮಮ್ ನಿಮ್ದು ಏಜ್ 18 ಕಂಪ್ಲೀಟ್ ಆಗಿರ್ಲೇಬೇಕು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಏಜ್ ನಿಮ್ದು 27 ವರ್ಷ. ಅದು ನೋಡ್ರಿ ಡೇಟ್ 17/8 ಅಂದ್ರೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಅಲ್ಲಿ ತನಕ ಏನಪ್ಪಾ ಅಂದ್ರೆ ನಿಮ್ದು ಏಜ್ 27 ಇದ್ರು ಎಕ್ಸಾಕ್ಟ್ ಇದ್ರು ನೀವು ಅಪ್ಲೈ ಮಾಡಬಹುದು. ಒಂದಿನ ಹೆಚ್ಚಾದ್ರೂ ನೀವು ಅಪ್ಲೈ ಮಾಡೋಕೆ ಬರುದಿಲ್ಲ. ಜನರಲ್ ಕ್ಯಾಟಗರಿ ಇದ್ರೆ 27 ಏಜ್ ಲಿಮಿಟ್ ಲಾಸ್ಟ್ ಇರುತ್ತೆ. ಏನಾದ್ರೂ ನೀವು ಎಸ್.ಸಿ, ಎಸ್.ಟಿ ಅಥವಾ ಒ.ಬಿ.ಸಿ ಅಥವಾ ರಿಸರ್ವ್ಡ್ ಕ್ಯಾಟಗರೀಸ್ ನೀವು ಇದ್ರೆ ನಿಮಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಎಸ್.ಸಿ, ಎಸ್.ಟಿ ದವರಿಗೆ 5 ಇಯರ್ ಎಕ್ಸ್ಟ್ರಾ ಇರುತ್ತೆ, ಅಂದ್ರೆ 27+5 ಅಂದ್ರೆ 32 ಇಯರ್ ಏಜ್ ತನಕ ನೀವು ಅಪ್ಲೈ ಮಾಡಬಹುದು. ನೀವು ಒ.ಬಿ.ಸಿ ಕ್ಯಾಟಗರಿ ಇದ್ರೆ 30 ವರ್ಷ ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ನೋಡ್ರಿ, ನೀವೇನಾದ್ರೂ PWDS ಕ್ಯಾಂಡಿಡೇಟ್ಸ್ ಏನಾದ್ರೂ ಇದ್ರೆ ಅಪ್ಲೈ ಮಾಡಬಾರ್ದು, ಯಾಕಂದ್ರೆ ಇದು ನಿಮ್ಗೆ ಸೂಟೇಬಲ್ ಜಾಬ್ ಇಲ್ಲ ಅಂತೇಳಿ ಇಲ್ಲಿ ಆಲ್ರೆಡಿ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಲ್ಯಾಂಗ್ವೇಜ್ ಅಲ್ಲಿ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ನಿಮ್ಗೆ ರೀಡ್, ರೈಟ್, ಸ್ಪೀಕ್ ಬರಲೇಬೇಕು ಕಂಪಲ್ಸರಿ. ನೆಕ್ಸ್ಟ್ ನೋಡಿ ಸರ್ವಿಸ್ ಲಯಬಿಲಿಟಿ. ಆಲ್ ಓವರ್ ಇಂಡಿಯಾದಲ್ಲಿ ಇಲ್ಲಿ ನಿಮ್ಮ ಪೋಸ್ಟಿಂಗ್ ಇರುತ್ತೆ. ಏನಾದ್ರೂ ನೀವು ಕರ್ನಾಟಕದಿಂದ ಅಪ್ಲೈ ಮಾಡಿದ್ದೀವಿ ಆಮೇಲೆ ನಮಗೆ ಪೋಸ್ಟಿಂಗ್ ಬೇರೆ ಕಡೆ ಬೇಡ ಅಂದ್ರೆ ನಡೆಯೋದಿಲ್ಲ. ಆಲ್ ಓವರ್ ಇಂಡಿಯಾದಲ್ಲಿ ನೀವು ಸರ್ವ್ ಮಾಡೋಕೆ ರೆಡಿ ಇದ್ರೆ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ Tier 1 ಎಕ್ಸಾಮ್ ಬಗ್ಗೆ ನೋಡೋದಾದ್ರೆ ಫಸ್ಟ್ ಟೋಟಲ್ 100 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ಸ್ ಪೇಪರ್ ಇರುತ್ತೆ. 1 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ. ಟೋಟಲ್ ನಿಮಗೆ 1 ತಾಸು ಟೈಮ್ ಕೊಟ್ಟಿರ್ತಾರೆ. ಈ 100 ಮಾರ್ಕ್ಸ್ ಅನ್ನ 5 ಪಾರ್ಟ್ ಒಳಗೆ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ 5ನೇ ಪಾರ್ಟ್ ಅಲ್ಲಿ ಫಸ್ಟ್ ಪಾರ್ಟ್ ಯಾವುದು ಅಂತಂದ್ರೆ ಜನರಲ್ ಅವೇರ್ನೆಸ್, ಇದು 20 ಮಾರ್ಕ್ಸ್ಗೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದು 20 ಮಾರ್ಕ್ಸ್ಗೆ. ನ್ಯೂಮರಿಕಲ್ ಅಬಿಲಿಟಿ ಅಥವಾ ಲಾಜಿಕಲ್ ರೀಸನಿಂಗ್ ಇದು ಏನಪ್ಪಾ ಅಂದ್ರೆ 20 ಮಾರ್ಕ್ಸ್ಗೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಇದು 20 ಮಾರ್ಕ್ಸ್ಗೆ. ಜನರಲ್ ಸ್ಟಡೀಸ್ ಇದು 20 ಮಾರ್ಕ್ಸ್ಗೆ. ಟೋಟಲ್ 100 ಮಾರ್ಕ್ಸ್ ಕ್ವಶನ್ ಪೇಪರ್ ನಿಮ್ದು ಇರುತ್ತೆ. ಈ ಒಂದು Tier 1 ಎಕ್ಸಾಮ್ಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಎಷ್ಟು ಅಂದ್ರೆ 1/4 ಅಂದ್ರೆ ಒಂದು ಕ್ವಶನ್ ರಾಂಗ್ ಆದ್ರೆ 0.25 ಮಾರ್ಕ್ಸ್ ನಿಮ್ದು ಕಟ್ ಆಗುತ್ತೆ. ಟೋಟಲ್ 4 ರಾಂಗ್ ಕ್ವಶನ್ ಇದ್ರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ನೆಕ್ಸ್ಟ್ Tier 1 ಎಕ್ಸಾಮ್ ಕ್ವಾಲಿಫೈ ಆದ ನಂತರ ಅವರಿಗೆ Tier 2 ಎಕ್ಸಾಮ್ಗೆ ಕರೀತಾರೆ. ಅದು ಎಕ್ಸಾಮ್ ರಿಟರ್ನ್ ಇರುತ್ತೆ. Tier 1 ಎಕ್ಸಾಮ್ MCQ ಇರುತ್ತೆ, ಆನ್ಲೈನ್ ಇರುತ್ತೆ. Tier 2 ಎಕ್ಸಾಮ್ ರಿಟರ್ನ್ ಇರುತ್ತೆ, ಅಂದ್ರೆ ಆನ್ಲೈನ್ ಇರೋದಿಲ್ಲ. ಅಂದ್ರೆ Tier 2 ಎಕ್ಸಾಮ್
ಈ ನೀವೇನು ಆಪ್ಟೆಡ್ ಲ್ಯಾಂಗ್ವೇಜ್ ಅಂದ್ರೆ ನೀವು ತಗೊಂಡಿರ್ತೀರಲ್ಲ ಕನ್ನಡ, ತುಳು ಆ ಲ್ಯಾಂಗ್ವೇಜ್ ಅಲ್ಲಿ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಇರುತ್ತಲ್ಲ ನೀವು ತಗೊಂಡಿದ್ದು, ಅಲ್ಲಿಂದ ನೀವು ಇಂಗ್ಲಿಷ್‌ಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಥವಾ ಇಂಗ್ಲಿಷಿಂದ ನೀವು ತಗೊಂಡಿರ್ತಕ್ಕಂಥ ಲ್ಯಾಂಗ್ವೇಜ್‌ಗೆ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಇದು ಟೋಟಲ್ 50 ಮಾರ್ಕ್ಸ್‌ಗೆ ಇರುತ್ತೆ. 1 ತಾಸು ನಿಮಗೆ ಟೈಮ್ ಇರುತ್ತೆ ಎಕ್ಸಾಮ್ ಬರೆಯೋದಕ್ಕೆ. ನೆಕ್ಸ್ಟ್ ಟಿಯರ್ 2 ಎಕ್ಸಾಮ್ ಕ್ವಾಲಿಫೈ ಆದ್ರೆ ನೆಕ್ಸ್ಟ್ ಥರ್ಡ್ ಟಿಯರ್ ಇರುತ್ತೆ. ಅದು ಯಾವುದು ಅಂದ್ರೆ ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್. ಇದು 50 ಮಾರ್ಕ್ಸ್‌ಗೆ ಇರುತ್ತೆ. ಇಷ್ಟು ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಆಯ್ತು. ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ಸ್ ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಟಿಯರ್ 1 ಎಕ್ಸಾಮ್ಗೆ ಇದು. ಓಕೆ, ಟಿಯರ್ 1 ಆನ್ಲೈನ್ ಎಕ್ಸಾಮ್ಗೆ ಸೆಂಟರ್ಸ್ ನೋಡೋದಾದ್ರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಎಕ್ಸಾಮ್ ಸೆಂಟರ್ಸ್ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 26/7 ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 17/8/2025. ಅದೇ ರೀತಿ ಆನ್ಲೈನ್ ಪೇಮೆಂಟ್ಗೆ ಲಾಸ್ಟ್ ಡೇಟ್ ಕೂಡ 17/8/2025. ಸಪೋಸ್ ನೀವು ಏನಾದರೂ ಅಪ್ಲಿಕೇಶನ್ ಹಾಕಿದ ಮೇಲೆ ಫೀ ಪೇ ಮಾಡೋಕೆ ಆಗ್ಲಿಲ್ಲ ಅಂದ್ರೆ ನೀವು 19/8 ಈ ಡೇಟ್ ತನಕನೂ ನೀವು ಫೀ ಪೇ ಮಾಡಬಹುದು. ಬಟ್ ಆಫ್ಲೈನ್ ಅಂದ್ರೆ ಬ್ಯಾಂಕಿಗೆ ಹೋಗಿ ನೀವು ಚಾನಲ್ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಕಂಪಲ್ಸರಿ ವೈಟ್ ಪೇಪರ್ ತಗೋಬೇಕು. ಅದ್ರ ಮೇಲೆ ಬ್ಲ್ಯಾಕ್ ಪೆನ್ನಿಲೇನೆ ನೀವು ಸೈನ್ ಮಾಡಬೇಕು ನಿಮ್ ಸಿಗ್ನೇಚರ್. ಬ್ಲೂ ಪೆನ್ ಯೂಸ್ ಮಾಡಬಾರ್ದು. ಇದು ಬಹಳ ಮಿಸ್ಟೇಕ್ ಆಗುತ್ತೆ. ಆಮೇಲೆ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದ್ರೆ ನಿಮ್ಗೆ ಸಫರ್ ಆಗೋದಾಗುತ್ತೆ. ನೆಕ್ಸ್ಟ್ ಎಕ್ಸಾಮ್ ಫೀಸ್ ಬಂದು 100 ರೂಪೀಸ್ ಇರುತ್ತೆ. ಆದ್ರೆ ಟಿಯರ್ 1, ಟಿಯರ್ 2 ಮತ್ತೆ ಟಿಯರ್ 3 ಎಲ್ಲದಕ್ಕೂ ಕೂಡಿಸಿ ರಿಕ್ರೂಟ್ಮೆಂಟ್ ಪ್ರಾಸೆಸ್ಗೆ 550 ರೂಪಾಯಿ ಇರುತ್ತೆ. ಈ ಫೀಸ್ ಅನ್ನ ಅಂದ್ರೆ 100 ಪ್ಲಸ್ 550 ಟೋಟಲ್ 650 ರೂಪಾಯಿ ನಿಮ್ಮ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೀವು ಮೇಲ್ ಇರ್ಲಿ, ಫಿಮೇಲ್ ಇರ್ಲಿ, SC ಇರ್ಲಿ, ST ಇರ್ಲಿ, OBC ಇರ್ಲಿ, EWS ಇರ್ಲಿ, ಯಾರೇ ಇದ್ರು ನೀವು ಎಲ್ಲರಿಗೂ ಇದು ಅಪ್ಲಿಕೇಶನ್ ಫೀಸ್ ಸೇಮ್ ಇರುತ್ತೆ. ಓಕೆ, ಇಷ್ಟು ನೋಟಿಫಿಕೇಶನ್ ಇತ್ತು. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಹೊಸ ನೋಟಿಫಿಕೇಶನ್ ಜೊತೆ. ಥ್ಯಾಂಕ್ ಯು.